ಹಾಯ್ ಎವ್ರಿವನ್, ಯಾವುದೇ ವೆಜಿಟೇರಿಯನ್ ಗ್ರೇವಿಗಳೇ ಆಗಲಿ ಇಲ್ಲ ಯಾವುದೇ ನಾನ್ ವೆಜಿಟೇರಿಯನ್ ಗ್ರೇವಿ ಮತ್ತು ಕರಿಗಳಿಗೆ ಆಗಲಿ ಸೂಪರ್ ಕಾಂಬಿನೇಷನ್ ಆಗೋ ವೈಟ್ ಕುಸ್ಕಾ ರೈಸ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಕಡಿಮೆ ಸಮಯದಲ್ಲಿ ತಯಾರಾಗೋ ಈ ಕುಸ್ಕಾ ರೈಸ್ನ ಯಾವುದೇ ಗ್ರೇವಿಗಳ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ಸೇಮ್ ಬಿರಿಯಾನಿ ತಿಂದಷ್ಟೇ ರುಚಿ ಇರುತ್ತೆ. ಈ ಕಡೆ ಗ್ರೇವಿ ರೆಡಿ ಮಾಡ್ಕೊಳ್ತಿದ್ದಂಗೆ ಇನ್ನೊಂದು ಕಡೆ ಈ ರೈಸ್ನ ರೆಡಿ ಮಾಡ್ಕೋಬೋದು. ಅಷ್ಟು ಸಿಂಪಲ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ, ಇಷ್ಟು ಸಿಂಪಲ್ ಆಗಿ ತಯಾರಾಗೋ ವೈಟ್ ಕುಸ್ಕಾ ರೈಸ್ನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡೋಣ. ನೀವು ಬೇಕಾದರೆ ಬಾಸ್ಮತಿ ರೈಸ್ ಬದಲು ಜೀರಾ ರೈಸ್ ಕೂಡ ಯೂಸ್ ಮಾಡ್ಬೋದು. ಎರಡೂ ಇಲ್ಲ ಅಂದರೆ ಸೋನಾ ಮಸೂರಿ ಅಕ್ಕಿಯಿಂದನೂ ಕೂಡ ಮಾಡ್ಕೋಬೋದು. ಈಗ ಅಕ್ಕಿನ ನೆನೆಯಲಿಕ್ಕೆ ಬಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ನಲ್ಲಿ 50 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡ್ರೆ ಈ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1.5 ಇಂಚಷ್ಟು ಚಕ್ಕೆ, 6-8 ಲವಂಗ, 1 ಟೀ ಸ್ಪೂನಷ್ಟು ಸೋಂಪಿನ ಕಾಳು, 4 ಹಸಿರು ಏಲಕ್ಕಿ, 1 ಕಪ್ಪು ಏಲಕ್ಕಿ ಹಾಕಿ ಒಂದು ಸಣ್ಣ ಪೀಸಷ್ಟು ಜಾವಿತ್ರಿ, ನಂತರ ಇದಕ್ಕೆ 1 ಅನಾನಸ್ ಹೂವು, 3 ಬಿರಿಯಾನಿ ಎಲೆಗಳು, ಖಾರಕ್ಕೆ ಒಂದು 5-7 ಹಸಿಮೆಣಸನ್ನು ಉದ್ದ ಹೆಚ್ಕೊಂಡಿರೋದನ್ನು ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈ ಎಲ್ಲ ಮಸಾಲೆಗಳು ಈ ಕುಸ್ಕಾ ರೈಸ್ಗೆ ಒಳ್ಳೆ ಫ್ಲೇವರ್ ತಂದುಕೊಡತ್ತೆ. ಈ ಹಸಿಮೆಣಸೆಲ್ಲ ಫ್ರೈ ಆದಮೇಲೆ ಇದಕ್ಕೆ 3 ಮೀಡಿಯಮ್ ಸೈಜ್ದು ಈರುಳ್ಳಿನ ಪೂರ್ತಿ ತೆಳುವಾಗಿ ಉದ್ದುದ್ದ ಹೆಚ್ಕೊಂಡಿರೋದನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ರೈಸ್ ಟೇಸ್ಟ್ ಬರುತ್ತೆ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ದು ಟೊಮ್ಯಾಟೋನ ಈ ರೀತಿ ಉದ್ದ ಹೆಚ್ಕೊಂಡಿರೋದನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈ ವೈಟ್ ಕುಸ್ಕಾ ರೈಸ್ಗೆ ಈ ಟೊಮ್ಯಾಟೊನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೀಗ 3-4 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿ ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊಸರನ್ನ ಹಾಕೋದ್ರಿಂದ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ಅನ್ನ ಕೂಡ ಸಾಫ್ಟ್ ಆಗುತ್ತೆ. ಒಗ್ಗರಣೆಗೆ ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಹಾಕಿದ್ವಿ, ಆದರೂ ಮತ್ತೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿದ್ರೆ ಒಳ್ಳೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಆದ್ದರಿಂದ ಗರಂ ಮಸಾಲ ಪೌಡರ್ ಹಾಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಈ ರೀತಿ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆವಾಗ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಹೆಚ್ಕೊಂಡಿರೋ ಪುದೀನ ಸೊಪ್ಪು ಹಾಗೆ ಒಂದು 1/4 ಕಟ್ಟಷ್ಟು ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಒಳ್ಳೆ ಫ್ಲೇವರ್ ತಂದುಕೊಡತ್ತೆ. ಸೊಪ್ಪನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ಪಷ್ಟು ಕಾಯಿ ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ಹಾಲನ್ನು ಕುದಿಲಿಕ್ಕೆ ಬಿಡಬೇಕು. ಈ ವೈಟ್ ಕುಸ್ಕಾ ರೈಸ್ಗೆ ಈ ಕಾಯಿ ಹಾಲೇ ಒಳ್ಳೆ ಟೇಸ್ಟ್ ಕೊಡೋದು, ಆದ್ದರಿಂದ ಕಾಯಿ ಹಾಲನ್ನು ಬಳಸಿ. ನಾನಿಲ್ಲಿ ಸಣ್ಣ ಕಾಯ್ದು ಅರ್ಧ ಹೋಳಿಕೆಯಷ್ಟು ಕಾಯಿಂದು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕಾಯಿ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನೆನೆಯಲಿಕ್ಕೆ ಇಟ್ಟ ಬಾಸ್ಮತಿ ರೈಸ್ದು ನೀರನ್ನೆಲ್ಲ ಬಸ್ತಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ಆಗಿ ಪ್ರೆಷರ್ ಎಲ್ಲ ಹೋಗಿದೆ. ನೋಡಿ, ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಒಳ್ಳೆ ಘಮ ಬರ್ತಾ ಇರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಫ್ಲೇವರ್ಫುಲ್ಲಾದ ಅಷ್ಟೇ ಟೇಸ್ಟಿಯಾದ ವೈಟ್ ಕುಸ್ಕಾ ರೈಸ್ ರೆಡಿಯಾಗಿದೆ. ಯಾವುದೇ ವೆಜ್ ಕುರ್ಮಾ, ಪನ್ನೀರ್ ಗ್ರೇವಿ, ನಾನ್ ವೆಜ್ ಗ್ರೇವಿಗಳಿಗೆ ಯಾವುದೂ ಇಲ್ಲ ಅಂದರೆ ಬರೀ ಮೊಸರು ಬಜ್ಜಿ ಅಥವಾ ಚಟ್ನಿನೂ ಕೂಡ ಸಖತ್ ಟೇಸ್ಟಿಯಾಗತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.